ಮೊನ್ನೆ ವಾಟ್ಸಪ್ಪಲ್ಲಿ ಯಾರೋ ಒಂದು ಪಿಕ್ಚರ್ ಶೇರ್ ಮಾಡಿದರು. ನೀವು ನೋಡಿರಬಹುದು, ಹರಿದಾಡ್ತಾ ಇರುತ್ತೆ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ. ಒಂದು ಆನೆ, ಒಂಟೆ, ಸಿಂಹ, ಕುದುರೆ, ಮೊಲ ಹೀಗೆ ಒಂದು 4-5 ಪ್ರಾಣಿನ ಸಾಲಿಗೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಮರ ಹತ್ತಿ ಅಥವಾ ಎಲ್ಲರೂ ಸ್ವಿಮ್ ಮಾಡಿ ಅಂತ ಇನ್ನೊಂದು ಪ್ರಾಣಿ ಯಾವುದೋ ಒಂದು ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಸೊ ಎಲ್ಲ ಮಕ್ಕಳು ಒಂದೇ ಅಲ್ಲ, ಒಬ್ರೊಬ್ಬರ ಶಕ್ತಿ ಒಂದೊಂದಿರುತ್ತೆ. ಒಬ್ರೊಬ್ಬರ ದೇವರು ಒಬ್ರೊಬ್ರನ್ನು ಯುನೀಕಾಗಿ ಮಾಡಿದ್ದಾನೆ ಅನ್ನೋ ಅರ್ಥ ಇದು ಕೊಡುತ್ತೆ. ಸೊ ಕಂಪೇರ್ ಮಾಡಬೇಡಿ, ಒಂದೇ ಥರ ಪ್ರೆಷರ್ ಹಾಕಬೇಡಿ. ಅಥವಾ ಎಕ್ಸಾಮ್ ಒಂದು ಮಾಪನ ಅಲ್ಲ. ಎಲ್ಲ ಮಕ್ಕಳನ್ನು ಅವರ ಅಬಿಲಿಟೀಸ್ ಆಗಿರಬಹುದು, ಅವರ ಇಂಟೆಲಿಜೆನ್ಸ್ ಆಗಿರಬಹುದು, ಅವ್ರ ಯುನೀಕ್ನೆಸ್ ಬೇರೆ ಇರುತ್ತೆ. ಅದನ್ನು ಅಳೆಯೋ ಮಾಪನ ಎಕ್ಸಾಮ್ ಅಲ್ಲ ಅಂತ ಅದು ತೋರಿಸ್ತಾ ಇತ್ತು. ಒಂದು ಸಣ್ಣ ಒಂದು ಚಿತ್ರ ಎಷ್ಟೆಲ್ಲ ಮಾತಾಡುತ್ತೆ ಅಂತ ಅನ್ನಿಸ್ತು ಅಲ್ವಾ. ಎಷ್ಟೆಲ್ಲ ಕಮ್ಯುನಿಕೇಟ್ ಮಾಡುತ್ತೆ. ಏನು ಒಂದು ಪದನೂ ಅಲ್ಲಿರಲಿಲ್ಲ. ಅಷ್ಟು ಅರ್ಥಗರ್ಭಿತವಾಗಿತ್ತು ಆ ಮೆಸೇಜು. ಎಕ್ಸಾಮ್ ಟೈಮಲ್ಲಿ ತುಂಬ ರೆಲೆವೆಂಟ್ ಅನಿಸುತ್ತೆ. ಯಾರೂ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ, ಅವ್ರಿಗೆ ಓದ್ಕೊಳ್ಳೋಕೆ ಬಿಡಿ, ಗೈಡ್ ಮಾಡಿ. ಓದು ಅಂತ ಹೇಳಬೇಕು, ಆದರೆ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ. ಯಾಕಂದರೆ ಅವ್ರದ್ದೇ ಆದ ಯುನೀಕ್ ಕ್ವಾಲಿಟೀಸ್ ಇರುತ್ತೆ, ಕೇಪಬಿಲಿಟೀಸ್ ಇರುತ್ತೆ. ಅದು ಯಾವತ್ತೋ ಒಂದು ದಿನ ಖಂಡಿತವಾಗ್ಲೂ ಶೈನ್ ಆಗುತ್ತೆ. ಎಲ್ಲ ಮಕ್ಕಳು ಯುನೀಕ್. ಹಾಗಾಗಿ ಎಲ್ಲರನ್ನೂ ಸಪೋರ್ಟ್ ಮಾಡೋಣ, ಬೆಂಬಲಿಸೋಣ. ಎಕ್ಸಾಮ್ ಟೈಮಲ್ಲಿ ಅವ್ರಿಗೂ ಟೆನ್ಷನ್ ಕೊಡೋದು ಬೇಡ, ನಾವು ಟೆನ್ಷನ್ ತೊಗೊಳ್ಳೋದು ಬೇಡ ಅನ್ನೋದು ಈ ಮೆಸೇಜ್.